ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅದೇನೋ ಡಿವಿನಿಟಿ ಮಾಲು ನೋಡಿ, ನಾಯಿಂಡಳ್ಳಿ. ನಮ್ಮ ವಾಗ್ಮಿನ ಹಾಯ್ ಮಾಡ್ಕಂದ. ಹಾಯ್ ಕೃಷ್ಣ, ಹಾಯ್ ಮಾಡು. ಹಾಯ್. ಕರ್ಕೊಂಡು ಬಂದಿದ್ದೀನಿ ಅವ್ರಿಗೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕ್ರಿಸ್ಮಸ್ ಅಲ್ವಾ ಇನ್ನು, ಅದಕ್ಕೆ ಚೆನ್ನಾಗಿದೆ. ಅದಕ್ಕೆ ಒಂಥರ ಖುಷಿ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ. ಬಾ ಕಡೆ ನೋಡು. ನಡೀರಿ ಕಂದ. ನಡಿ ಪ್ರಭಾವ್, ಬಾ ಈ ಕಡೆ. ಅಲ್ಲಲ್ಲ ಕುಸು, ಇಲ್ಲಿ ಬಾ. ನಡಿ ನಡಿ ನಡಿ. ಬ್ಯಾಗು ಸ್ಕ್ಯಾನ್ ಮಾಡ್ತಾರೆ. ನಂದು ಯೂಟ್ಯೂಬ್ ಬ್ಯಾಗು ನೋಡಿ, ಈ ಕಡೆಯಿಂದ ಬರುತ್ತೆ. ನಡಿ. ವಾವ್, ನಡೀರಿ ಕಂದ. ಎತ್ಕೊಂತೀನಿ. ಆತತಾನ. ಎತ್ಕೊಂಬಾರ್ದು ಕುಸು. ಅಲ್ಲಿ ನೋಡು. ವಾವ್, ಅಲ್ಲಿ ಕ್ರಿಸ್ಮಸ್ ಟ್ರೀ. ಓಡೋಗ್ರಿ 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 ಓಡೋಗ್ರಿ. ಕೈ ಬಿಡು. ಓಡೋಗು 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 ಓಡೋಗು. ಎತ್ಕೋ ಅಂತಾನೆ. ಹಂಗೆ ಮಾಡಿದ್ರಾದ್ರೂ ಸ್ವಲ್ಪ ಇದು ಮಾಡ್ತಾನೆ, ಹೋಗ್ತಾನೆ ನೋಡಿ. ವಾವ್, ಅಲ್ಲಿ ಕೂತ್ಕೊಳ್ತೀರಾ ಚೇರ್ ಮೇಲೆ? ಮುಟ್ಟಬಾರ್ದು. ಹೋಗಿ ಕೂತ್ಕೊಳ್ರಿ. ಅಕ್ಕ ಅಂದರೆ ಎರಡನೇ ತಾಯಿ ಅಂತಾರಲ್ಲ ನೋಡಿ. ಅಯ್ಯೋ, ಎಲ್ಲೋಗೋದು? ಥರ್ಡ್ ಫ್ಲೋರು. ಬಿದ್ದೋದೆ. ಹೆಂಗ್ ಬಿದ್ದೋದೆ? ಅಲ್ಲಿದೆ ನೋಡೋಣ, ನಡೀರಿ. ಹಾಯ್ ಮಾಡು ಕಂದ. ಕಾಲು ಸಿಗಾಕೊಳ್ಳುತ್ತೆ ನೋಡಿ. ಇಲ್ಲಿ ರೆಸ್ಟೋರೆಂಟು, ಪ್ಲೇ ಏರಿಯಾ ಅಲ್ಲಿದೆ ಬಾಕಂದ. ಥರ್ಡ್ ಫ್ಲೋರಿಗೆ ಬಂದಿದ್ದೀವಿ ನೋಡಿ. ಇಳಿ
1,000 ರೂಪಾಯಿ ಕೊಟ್ಟು ಕಾರ್ಡ್ ತೊಗೊಬೇಕಂತೆ. ಅದೆಲ್ಲ ಇಲ್ಲಕ್ಕದ ಕಾರ್ಡೇ ತೊಗೊಬೇಕಂತೆ. 1,000 ರೂಪಾಯಿ ಕಾರ್ಡೇ ತೊಗೊಬೇಕಂತ. ಅದೇನು ಕಾರ್ಡು ಏನು ಅಂತ ಗೊತ್ತಿಲ್ಲ. ನಾವು ಅದಕ್ಕೆ ಸುಮ್ಮನೆ ಬೇರೆ ಮಾಲ್ಗೆ ಹೋಗ್ಬೋದಿತ್ತು ನೋಡಿ. 2,040 ರೂಪಾಯಿ ಕೊಟ್ಬಿಟ್ಟು ಈ ಥರ ಕಾರ್ಡ್ ಕೊಡ್ತಾರೆ. ಆಮೇಲೆ 1 ಅವರ್ ಇಲ್ಲಿ ಒಳಗಡೆ. ಆಮೇಲೆ ಕಾರ್ಡ್ ಇನ್ನೂ ಇರುತ್ತೆ, 1 ವರ್ಷದೊಳಗಡೆ ಇರುತ್ತಂತೆ. 1 ವರ್ಷ ಆದಮೇಲೆ ವರ್ಷದವರೆಗೂ ಇಲ್ಲಿಗೆ 300 ರೂಪಾಯಿ ಒಂದು ಮಗುಗೆ, ಅಲ್ಲಾದರೆ 500 ರೂಪಾಯಿ. 2 ಮಕ್ಳಿಗೂ ಹೋಗ್ಬೋದು ಒಂದು ಕಾರ್ಡಲ್ಲಿ. ನಡೀರಿ ಮಕ್ಕಳ. ಸ್ಲಿಪ್ಪರ್ ಬಿಚ್ಚು ಕಂದ. ಪ್ರಭಾವ್ ಸ್ಲಿಪ್ಪರ್ ಬಿಚ್ಚು ಬಾ. ನೀನು ಹಾಕಿಸ್ಕೊ. ಕಿಲರೇ ಬಿಡಲ್ಲ ಅವರು. ಓಕೆ, ಕೂತಿರ್ತೀನಿ ನಡೀರಿ. ಮಕ್ಕಳಿಗೆ ಆಡೋದಕ್ಕೆ ಚೆನ್ನಾಗಿದೆ, ಆದರೆ 300 ರೂಪಾಯಿ. ಅಲ್ಲೋದ್ರೆ 500 ರೂಪಾಯಿ 1 ಅವರ್ಗೆ. ಆ ಸೈಡ್ ಹೋದರೆ 500 ರೂಪಾಯಿ, ಇಲ್ಲಿ 300 ರೂಪಾಯಿ. ಚಿನ್ನಿ ಹಂಗೆ ಏನದು ಪಿಜ್ಜಾನಾ? ಪಿಜ್ಜಾ ತಿಂದೆ. ಹಾಯ್. ಅಮ್ಮ ಹಂಗೆ ಮಾಡಬಾರ್ದು ಪಾಪ ಅವನು. ಬಿದೋಗ್ತೀಯ. 1 ಅವರ್ಗೆ 300 ರೂಪಾಯಿ ಇದಿಷ್ಟು ಆಡೋದಕ್ಕೆ. ಪಿಯಾನೋ ಅಂತೆ ನೋಡಿ, ನನಗೆ ಗೊತ್ತಿರಲಿಲ್ಲ. ಮನೆ ಕಟ್ಟಿ ನೋಡು, ಒಂದು ಮನೆ ಕಟ್ಟಿ ನೋಡು.
ಹುಡುಕ್ತಾ ಇದ್ದಾನೆ. ಇಲ್ಲಿದ್ದಿ ಪ್ರಭಾವ್ ಪ್ರಭಾವ್ ನಿಧಾನ ನಿಧಾನ. ಅಕ್ಕನಿಗೆ ಈ ಥರ ತೊಗೊಂಡ್ಬಂದು ಕೊಡು. ಮನೆ ಕಟ್ಲಿ ಅಕ್ಕ, ತೊಗೊಂಡ್ಬಂದು ಕೊಡು ಒಂದೊಂದೇ. ಅಮ್ಮ ಅಮ್ಮ ಅಲ್ಲಿಡು, ಕೆಳಗಿಟ್ಬಿಟ್ಟು ಒಂದೊಂದೇ ಅಡ್ಜಸ್ಟ್ ಮಾಡು. ತಳ್ಳು, ಹಂಗೆ ಅದರೊಳಗಡೆ ತಳ್ಳು, ಹಂಗೆ. ಜಾಣೆ. ಓ ವಾವ್, ಒಂದು ಆರಾಮಾಗಿ ಮಕ್ಕಳ ಜೊತೆಲೆ ಎಂಜಾಯ್ ಮಾಡ್ಕೊಂಡಿರ್ಬೋದು. ಬಿದ್ದ ನೀವು ಮನೆ ಸರಿಯಾಗಿ ಕಟ್ತಾ ಇಲ್ಲ ರೀ. ಇದನ್ನೆಲ್ಲ ಸರಿಯಾಗಿ ಹಿಂಗೆ ಇಡಬೇಕು ರೀ. ಕಟ್ರಿ. ವಾವ್, ವಾಗ್ಮಿ ಇವಾಗ ಕಾಣಿಸಲ್ಲ ನೋಡಿ. ವಾವ್ ನೋಡಿ, ಇವಾಗ ವಾಗ್ಮಿ ಕಾಣಿಸಲ್ಲ. ಗುಡ್ ಕಂಡ. ವಾವ್, ಈ ಕಡೆ ಬರಲಾ? ಇವಾಗ ಈ ಕಡೆ ಕಟ್ತೀಯಾ? ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ಲು. ಓ ಏನಪ್ಪ ಕ್ಯಾಚ್ ಅಮ್ಮ, ಕ್ಯಾಚ್. ಕ್ಯಾಚ್ ಬಿದ್ದೋಯ್ತು. ನಾನು ಔಟ್. ಕ್ಯಾಚ್. ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ನೋಡಿ. ಅವ್ನು ಕ್ಯಾಚ್ ಅಂತ ಕ್ಯಾಚ್ ಆಡಿಸ್ತಾ ಇದ್ದಾನೆ. ಬೇಡ ಅಕ್ಕ ಏನೋ ಮಾಡ್ತಿದ್ದಾಳ, ಹಾಳು ಮಾಡಬಾರ್ದು. ತಂದ್ಕೊಡು ಅಕ್ಕಗೆ, ಇಟ್ಕೆ ತಂದ್ಕೊಡು. ಆ ಕಡೆ ಫುಲ್ ಕಟ್ಟಿದ್ಲು ಗೋಡೆ, ಇವಾಗ ಈ ಕಡೆ ಕಟ್ತಾ ಇದ್ದಾಳೆ. ನಮ್ಮ ಪ್ರಭಾವ್ಗೆ ಈ ಥರದ್ರಲ್ಲೇ ಮೊನ್ನೆ ಬರ್ತಡೇ ಮಾಡಿದ್ದಿತ್ತು. ಇಲ್ಲಿ 1 ಅವರ್ಗೆ 500 ರೂಪಾಯಿ ಅಂತ ಮಾಡಿದ್ದಾರೆ. ಮನೆ ಕಟ್ಟಿ ನೋಡು, ಬಿದ್ದಿ ಹೋಯ್ತು ನೋಡು. ಏನೆಷ್ಟು ಖುಷಿ ನೋಡಿ ಅವಳಿಗೆ. ಅಷ್ಟೇನ ಇರೋದು. ಅಮ್ಮ ತಂಗಿ ಪಾಪ ಬಿಡು ಅವಳು. ಅವನು ಬೇಬಿ ಅಂತಾನೆ. ಅಪ್ಪ ನನಗಾಗಲ್ಲ. ಅಮ್ಮ ಇಲ್ಲಿದ್ದೀನಿ. 1 ನಿಮಿಷ ಕಾಣಿಸ್ಲಿಲ್ಲ ಅಂದರೆ ಬೇಬಿ. ಯಾರಮ್ಮ ನಾನು? ಅಯ್ಯಪ್ಪ, ಯಾರು? ಅಕ್ಕ ತಳ್ಬಿಟ್ಲು. ನಮ್ಮ ಪ್ರಭಾವ ಹಂಗೆ ಬಿತ್ತು. 2 ಇಯರ್ಸ್ ಕಂಪ್ಲೀಟ್, 3 years. ಬಾಯ್ ಬೇಬಿ ಅವನು. ಹೇಳು ಕೃಷ್ಣ ಅಂತ ಹೇಳು. ಅವನಿಗೆ ಜೊಟ್ಟಿರೋದ್ರಿಂದ ಎಲ್ಲರೂ ಹುಡುಗಿ ಅನ್ಕೊಂಬಿಟ್ಟಿದ್ದಾರೆ. ಬಿದ್ದೋದಾ? ನೀನು ಕೂತ್ಕೋ ಅಂದ. ಬಸ್ಸಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಎಲ್ಲಿ ಹೋಗ್ತಾ ಇದೀಯಾ? ಯಾವ ಊರಿಗೆ ಹೋಗ್ತಾ ಇದೀಯಾ ನೋಡಿ. ಇಲ್ಲಿ ಆಟ ಆಡೋ ಬಸ್ಸಲ್ಲಿ ನೀನು ಕೂತ್ಕೋಪ ಅಂತ ಗಾಡಿ ಓಡಿಸ್ತಾ ಇದ್ದಾರೆ. ನಾನು ಹಿಂದೆ ಕೂತಿದ್ದೀನಿ. ಅಮ್ಮ ಎಲ್ಲಿ ಹೋಗ್ತಾ ಇದೆ ಬಸ್ ಇದು?
ಅಮೇರಿಕಾಗೆ ಹೋಗ್ತಾ ಇದ್ದೀವಿ ನಾವು ಬಸ್ಸಲ್ಲಿ. ವಾವ್ ಅಮ್ಮ, ದೊಡ್ಡವ್ರು ಕೂತ್ಕೊಂಬಾರ್ದು ಕಣೆ, ಬೈತಾರೆ. ನಾನು ಇಳಿತೀನಿ ಬಂಗಾರಿ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಅಂತೆ. ಇಲ್ಲೇ ಇದ್ದೀನಿ. ಆ ಬಸ್ಸು ಖಾಲಿ ಇದ್ದಾಗ ಯಾರೂ ಬರಲ್ಲ. ನಮ್ಮ ಹುಡುಗರು ಕೂತ್ಕೊಂಡಾಗಲೇ ಎಲ್ಲರೂ ಬಂದು ಹಿಂದೆ ಕೂತ್ಕೊಂಡ್ಬಿಡ್ತಾರೆ. ಅವಾಗ ಆಡೋಕ್ಕೆ ಆಗಲ್ಲ. ಈ ಪಾರ್ಕ್ ಕರ್ಕೊಂಡು ಹೋದಾಗಲೂ ಹಂಗೆ ಆಗುತ್ತೆ. ಉಯ್ಯಾಲೆ ಏನಾದರೂ ಆಡಿಸ್ತಾ ಇದ್ದಾಗ ಹಂಗೆ ಆಗುತ್ತೆ. ಇವಾಗಲೂ ಹಂಗೆ ಆಯಿತು. ಬಸ್ ಖಾಲಿ ಇತ್ತು. ಅವಾಗಿಂದನೇ ಇವನಿಗೆ ಬಿಡಪ್ಪ ಪಾಪು, ಪುಟ್ಟು ಪಾಪು ಅಂದರೆ ಅವನು ಪುಟ್ಟು ಪಾಪು ಅಲ್ಲ, ಅವನು ಕೇಳಲ್ಲ, ಕಿರ್ಚುತ್ತಾನೆ, ಬಿಡಲ್ಲ ನಾನು ಅಂತ. ಖಾಲಿ ಇದ್ದಾಗ ಯಾರೂ ಇರಲ್ಲ. ಬಾಯ್. ನಾವು 8:45 ಬಂದಿದ್ದು, 7:45 ನಾವು 7:45 ಬಂದಿದ್ದು. ಈಗ 8:45 ಆಯಿತು. ಬನ್ನಿ ಅಂದರೆ ನಂಗೆ ಗೊತ್ತಿಲ್ಲ ಇದು ರೂಲ್ಸ್ ಎಲ್ಲ. ಅವರೇ ಕರೀತಾರೆ, ಇರು ಬೇಬಿ ಟೈಮ್ ಆಗಿದ ತಕ್ಷಣ ಅಂತ ಹೇಳಿದ್ಲು. ಅದಕ್ಕೆ ನಾನು ಅಂದ್ಕೊಂಡೆ. ನೋಡಿ ಇಲ್ಲಿ ಪ್ರಭವ್ 7:45 ಅಂತ ಇದೆ. ನೋಡಿದ್ರೆ ಇಲ್ಲ, ಅವಳು ಇಲ್ಲ ಬೇಬಿ ಅವರೇ ಕರೀತಾರೆ ಅಂತೆ. ಏನೇನು ರೂಲ್ಸ್ ಇರುತ್ತೆ ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದು. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಹೇಳೋರಿಲ್ಲ. ಅರೆ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲ. ಎಲ್ಲೋಗ್ತಾ ಇದ್ದೀರಾ? ಅಮೇರಿಕಾಗೆ ಬಸ್ಸಲ್ಲಿ. ವಾವ್, ಪೆಟ್ರೋಲಲ್ಲೇ ಹೋಗಲ್ವಾ? ಇಲ್ಲಿ ಫಿಲಮ್ ಇರಬೇಕು, ಅದೇನೋ ಟಿಕೆಟ್ಸ್ ಅಂತ ಇದೆ, ಗೊತ್ತಿಲ್ಲ. ನಮ್ಮದು ಆಟ ಆಯಿತು. ಏನಾದರೂ ತಿಂತಾರಂತೆ. ಫ್ರೆಂಚ್ ಫ್ರೈಸ್ ಅಂತೆ. ಫ್ರೆಂಚ್ ಫ್ರೈಸ್, ಇದು ಫ್ರೆಂಚ್ ಫ್ರೈಸ್. ಇಲ್ಲಿ ಫುಲ್ಲು ಹೋಟೆಲ್ಗಳಿದೆ, ಏನೇನೋ ಇದೆ. ನನಗಂತೂ ನಿಜವಾಗ್ಲೂ ಈ ಕಡೆ ಈ ಥರ ಎಲ್ಲ ಬಂದು ನಾನು ಆರ್ಡ್ರ್ ಮಾಡೋಕ್ಕೆ ತಗೊಳ್ಳೋದಕ್ಕೆ ನನಗೇನೂ ಬರಲ್ಲ. ಏನೋ ನೋಡೋಣ, ಗೊತ್ತಿಲ್ಲ. ನೋಡಿ ಇಲ್ಲೇನೋ ನಾವೇ ಸೆಲ್ಫ್ ಆರ್ಡ್ರ್ ಮಾಡ್ಕೊಬೇಕಂತೆ. ನಂಗೆ ಬರಲ್ಲ ಅಂದೆ. ಆಮೇಲೆ ಅವರೇ ನಾವು ಮಾಡ್ಕೊಡ್ತೀವಿ ಅಂದರು. ಮೀಡಿಯಮ್ ಕೊಡಿ ಅಷ್ಟೇ ಅಪ್ಪ. ಫ್ರೆಂಚ್ ಫ್ರೈಸ್ ಪೇ ಮಾಡಲಾ? ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ನಂಗೆ ಗೊತ್ತಿಲ್ಲ. ಆಮೇಲೆ ಅವರೇ ಮಾಡಿಕೊಟ್ರು. ಒಂದು ಫ್ರೆಂಚ್ ಫ್ರೈಸ್ ಇವ್ರಿಗೆ ಇಷ್ಟ. ಇವನಿಗೆ ನಿದ್ದೆ ಬಂದುಬಿಟ್ಟಿದೆ. ಅವನಿಗೆ ಫ್ರೆಂಚ್ ಫ್ರೈಸ್ ಒಂದು ತೊಗೊಂಡಿದ್ದೀವಿ. ಸೆಲ್ಫ್ ಅವರೇ ಎಲ್ಲ ಮಾಡಿಕೊಟ್ರು. ಅದೇನೇನೋ ಪ್ರೆಸ್ ಮಾಡಿದ್ರು. ಫ್ರೆಂಚ್ ಫ್ರೈಸು 136 ರೂಪಾಯಿಗೆ ಫ್ರೆಂಚ್ ಫ್ರೈಸ್ ಎಷ್ಟಿದೆ ನೋಡಿ. 1/4 kg ಆಲೂಗಡ್ಡೆ, 1/4 kg ಆಲೂಗಡ್ಡೆಲಿ ಮಾಡ್ಕೊಡ್ಬೋದು, ಅಷ್ಟಿದೆ. ಚೆನ್ನಾಗಿದೆಯಾ ಎಮ್ಮಿ? ಇಂಥವೆಲ್ಲ ಇಳಿಯುತ್ತೆ ಅಲ್ವಾ? ಅನ್ನ ಸಾರು, ಅನ್ನ ಹುಳಿ ಎಲ್ಲ ಹಿಡಿಯಲ್ಲ ಅಲ್ವಾ? ಹಾಗೆ ನಿಂತೋಗುತ್ತೆ ನೋಡಿ. ನನಗೆ ಇವೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ವಾಶ್ರೂಮಿಗೆ ಕರ್ಕೊಂಡೋದೆ. ವಾಕ್ಮಿನ ಕೈ ಇಟ್ಕೊ. ವಾಶ್ರೂಮ್ ಕರ್ಕೊಂಡೋದ್ರೆ ನನಗೆ ಗೊತ್ತಿಲ್ಲ, ಬಾಗಿಲು ತೆಗಿಯಕ್ಕೆ ಹೋದೆ. ಅದಕ್ಕೆ ಅವಳು ಅಂತಾಳೆ, ಬೇಬಿ ಅಲ್ಲಿ ರೆಡ್ ಬಂದಿದ್ದರೆ ಒಳಗಿದ್ದಾರೆ ಅಂತ ಅರ್ಥ ಬೇಬಿ ಅಂತ ಅಂದು. ಮಕ್ಕಳಿಂದ ನಾವು ಅದೆಲ್ಲ ಕಲಿಬೇಕು ನೋಡಿ. ನಾವು ಕೈ ಅದೇ ಒಣಗುತ್ತೆ. ಸಾಕು ಸಾಕು ಸಾಕು. ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಜಂಪ್. ಮೆಟ್ರೋ ಟ್ರೈನ್ ಹೋಗ್ತಾ ಇದೆಯಾ? ಖುಷಿ ನೋಡಿ ಅವಳಿಗೆ. ಅಲ್ಲೋಡಿ 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 ಅಲ್ಲೋಡಿ. ನೋಡಿ ಸೆನ್ಸರ್ ಇದು. ವಾಗ್ಮಿ ಹೋಗು ನೋಡಿ.
ಮೇಲೆ ಮೆಟ್ರೋ ಟ್ರೈನ್ ಹೋಗುತ್ತೆ. ಇವನಿಗೆ ಮೆಟ್ರೋ ಟ್ರೈನು ಇದೆಲ್ಲ ಕ್ರೇನು ಅದೆಲ್ಲ ಇಷ್ಟ ಇವನಿಗೆ. ಕ್ರೇನ್ ನೋಡಿ, ಇಲ್ಲೊಂದು ಕ್ರೇನ್ ಬೇರೆ ಇದೆ. ಆ ಕ್ರೇನ್ ಪಾಪ ಮೇಲತ್ತಿ ಅವರು ಏನೋ ಮಾಡ್ತಿದ್ದಾರೆ, ಬೋರ್ಡು ಏನೋ ಮಾಡ್ತಿದ್ದಾರೆ, ಲೈಟ್ ಇಲ್ವೋ ಏನೋ ಸರಿ ಮಾಡ್ತಿದ್ದಾರೆ. ಇವನು ಅದನ್ನೇ ಕ್ರೇನಲ್ಲಿ ಏನು ಅಂತ. ಅಕ್ಕ ಏನೋ ಖುಷಿಗೆ ಓಡಾಡ್ತಿದ್ದಾಳೆ. ನೀನು ಹೋಗ್ತೀಯಾ? ಜಿಂಕೆ ಮುಟ್ಟಕ್ಕೆ ಹೋಗಿದ್ದಾಳೆ. ನೀನು ಜಿಂಕೆ ಮುಟ್ತೀಯಾ? ನೋಡಿ 9:30 ಆಯಿತು. ಇನ್ನು ಮನೆಗೆ ಹೋಗೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮನ್ನು. ಜೈ ಶ್ರೀರಾಮನ್ನು. ಮೆಟ್ರೋ ಟ್ರೈನಲ್ಲಿದೆ. ಜೈ ಶ್ರೀರಾಮನ್ ಅವ್ರಿಗೆ. ಅಮ್ಮ ಜೈ ಶ್ರೀರಾಮ್. ಅವನಿಗೆ ಮೆಟ್ರೋ ಟ್ರೈನ್ ನೋಡಬೇಕು, ಅದು ಬರ್ತಾ ಇಲ್ಲ. ಕ್ರೇನಲ್ಲಿದೆ ನೋಡು ಬಂಗಾರ. ಅವರು ಅಲ್ಲೇನೋ ಮೇಲತ್ತಿ ಸರಿ ಮಾಡ್ತಾ ಇದ್ದಾರಪ್ಪ. ಇವನು ಕೇಳೋದೇ ಇಲ್ಲ. ನೋಡಿ ಏನೋ ರೆಡ್ಡು ರಿಬ್ರೌಂಡ ಏನೋ ಇದೆ ನೋಡಿ. ಕ್ರಿಸ್ಮಸ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ರೇನ್ ನೋಡಲ್ಲಿ ಮೇಲತ್ತಿ ಏನೋ ಮಾಡ್ತಿದ್ದಾರೆ ನೋಡಿ. ಎಲ್ಲ ಮುಗಿಸ್ಕೊಂಡು ಬಂದು 9:30 ಆಯಿತು. ಆಟೋ ಬುಕ್ ಮಾಡಿದ್ದಾಳೆ ಮಗಳು. ತುಂಬ ಚೆನ್ನಾಗಿತ್ತು. ಏನು ಬೇಕು? ಬೆಲ್ಲ ಬೇಕಾ? ಎಲ್ಲಿದೆ ಬೆಲ್ಲ ಡಬ್ಬಿ? ತಗೋ 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 ಬೆಲ್ಲ ಡಬ್ಬಿ. ಹ್ಞೂ ನೋಡ್ರಿ, ಅವ್ರ ಮನೆಗೆ ಎತ್ಕೊಂಡು ಹೋಗ್ತಾನಂತೆ. ಅಲ್ಲಿ ನೋಡಿ. ಹಾಂ ಇಡ್ತೀನಿ, ನಾನು ಇಡ್ತೀನಿ. ಮನೆಗೆ ಎತ್ಕೊಂಡು ಹೋಗ್ತೀಯಾ? ಸರಿ. ಹ್ಞೂ ನೋಡಿ, ಅವ್ರ ಮನೆಗೆ ಎತ್ಕೊಂಡು ಹೋಗ್ತಾನಂತೆ. ಅವನದಿದ್ದು ಬ್ಯಾಗಿದು. ಬ್ಯಾಗಲ್ಲಿಡು ಬೆಲ್ಲ ಡಬ್ಬಿ ಅಂತಾನೆ ನೋಡಿ ಕಳ್ಳ. ಇಟ್ಟಿದ್ದೀನಿ. ಪಪ್ಪ ಮನೆಗೆ ತೊಗೊಂಡೋಗ್ತೀಯಾ ಅದು? ಸರಿ, ಇಲ್ಲಿಟ್ಟಿದ್ದೀನಿ, ಬ್ಯಾಗಲ್ಲಿ ಇಟ್ಟಿದ್ದೀನಿ. ಅದು ಪೊಲೀಸ್ ಕಾರ ಅದು. ತಗೋ, ಇದು ನಿನ್ನ ಬ್ಯಾಗಲ್ಲೆಲ್ಲ ಎತ್ತಿಟ್ಕೊ. ಅಮ್ಮ ಬರ್ತಾಳೆ ಈಗ. ಹೋಗಲ್ವಾ ಮನೆಗೆ? ಅಳಬಾರ್ದು. ಹೋಗಲ್ವಾ ಮನೆಗೆ? ಹೋಗಲ್ವಾ ಮನೆಗೆ? ಹೋಗಲ್ಲ ಅಂತ ಅಳ್ತಾನೆ ನೋಡಿ. ಮನೆಗೆ ಹೋಗಲ್ವಾ ನೀನು? ಸರಿ, ಬೇಡ ಬಿಡು ಅಳಬಾರ್ದು. ನಮ್ಮನೇಲಿರು. ನೋಡಿ, ಇದೆಲ್ಲ ಕೆಲಸ ಆಯಿತು. ಈಗ ಡ್ರ್ಯಾಗನ್ ಫ್ರೂಟ್ ಹಾಕ್ಕೊಟ್ಟೆ. ಅದನ್ನು ತಿಂತಾ ಇದ್ದಾನೆ ಕಳ್ಳ. ಒಂದೊಂದು ತೀಟೆ ಅಲ್ಲ ಇವಂತು ನೋಡಿ. ತಿನ್ನು ಬಂಗಾರ. ಜಾಣ. ಆ ಕೈ ಮಾಡ್ಕೊಬಾರ್ದು. ಲೆಫ್ಟ್ ಹ್ಯಾಂಡು ಮುಟ್ಟಬಾರ್ದು. ಕಾರ್ಗಳು ಮನೆ ಫುಲ್ ಇರಬೇಕು ನೋಡ್ರಿ ಇಲ್ಲಿ ಕಾರ್ಗಳು. ತಿನ್ನು ಕಂದ. ನಮ್ಮದು ಪೌಡ್ರ್ ಚೆಲ್ಲಿರೋದು ನೋಡಿ ಹೆಂಗೆ ಚೆಲ್ಲಿದ್ದಾನೆ. ತಿನ್ನು, ಕಚ್ಚಿ ತಿನ್ನು. ಜಾಣ. ಎಮ್ಮಿ. ಎಮ್ಮಿ. ಈ ಥರ ಫ್ರೂಟ್ಸ್ ಎಲ್ಲ ಕೊಡಬೇಕು ಮಕ್ಕಳಿಗೆ. ಎಲ್ಲ ಥರ ಫ್ರೂಟ್ಸು ಅಭ್ಯಾಸ ಮಾಡಿಸ್ಬೇಕು, ತರಕಾರಿ ಅಭ್ಯಾಸ ಮಾಡಿಸ್ಬೇಕು ಅಲ್ವಾ ಕಂದ? ಹೇಳು, ಎಲ್ಲ ಫ್ರೂಟ್ಸು ತಿನ್ನಬೇಕು. ಹೇಳು ರಜಾ. ಡ್ರ್ಯಾಗನ್ ಫ್ರೂಟ್ ತಿಂತಾ ಇದ್ದಾನೆ ಅವನು. ಎಮ್ಮಿ ಇರುತ್ತೆ, ಎಲ್ಲರೂ ತಿನ್ನಿ ಏನು. ಹಣ್ಣು ತರಕಾರಿ ಎಲ್ಲ ತಿನ್ನಿ. ಆರೋಗ್ಯವಾಗಿರಿ ಏನು. ಅಷ್ಟುದ್ದ ಹೇಳಪ್ಪ. ಅದು ಬೀಜ ಅದ್ರದ್ದು ಬೀಜ. ತಿನ್ನು. ಬಾಯ್ ಏನು. ಬಾಯ್. ನಮ್ಮ ಕೃಷ್ಣಪ್ಪನ ಲೀಲೆ ಇಲ್ಲಿ ಶುರು ಆಯಿತು. ಡ್ರ್ಯಾಗನ್ ಫ್ರೂಟ್ ತಿಂದಾಯಿತು. ಆ ಕೈಗೆಲ್ಲ ಬೀಜ ಅಂಟ್ಕೊಂಡಿತ್ತು ಅಂತ ತೊಳ್ಕೊಳಕ್ಕೆ ಬಂದ. ಫುಲ್ಲು ಸೋಪ್ ಆಯಿಲ್ ಖಾಲಿ ಮಾಡ್ತಾನೆ ಅಂತೇಳ್ಬಿಟ್ಟು ಬಗ್ಸಿಟ್ಕೊಂಬಿಟ್ಟಿದ್ದೀನಿ. ಖಾಲಿಯಾಗಿದೆ, ತರಬೇಕು, ಬುಕ್ ಮಾಡ್ತಾಳೆ ಅಮ್ಮ, ಆರ್ಡ್ರ್ ಮಾಡ್ತಾಳೆ ಅಂದಿದ ತಕ್ಷಣ ಹ್ಞೂ ಅಂತಾನೆ. ಕೈಯಲ್ಲಿ ಬೀಜ ತೋರ್ಸಕ್ಕಂದ ನೋಡಿ. ತೊಳ್ಕೊ. ಚೆನ್ನಾಗಿತ್ತ ಡ್ರ್ಯಾಗನ್ ಫ್ರೂಟು? ಯಾರು ಮಾಡಿದ್ದು? ಬೇಬಿನೇ ಮಾಡಿದ್ದ. ಡ್ರ್ಯಾಗನ್ ಫ್ರೂಟ್ ನೋಡಿ ನಾನೇ ಮಾಡಿದ್ದು. ಏನೇನು ಹಾಕಿದ್ದೆ? ಡ್ರ್ಯಾಗನ್ ಫ್ರೂಟ್ ಹಾಕಿದ್ನಾ? ಸರಿ ಕಂದ.
ಇಷ್ಟೇ ಒಂದು ಕೆಲಸ, ಏನೂ ಹಠ ಮಾಡಲ್ಲ. ಎಷ್ಟು ದಿನ ಇಟ್ಕೊಂಡ್ರು ಬ್ರಷ್ ಅಲ್ಲೆಲ್ಲ ಉಜ್ಜೋದಕ್ಕೆ ಎಷ್ಟು ದಿನ ಇಟ್ಕೊಂಡ್ರು ಅಪ್ಪ ಅಮ್ಮ ಬೇಕು ಅಂತ ಕೇಳಲ್ಲ. ಯಾವಾಗೋ ಒಂದ್ಸರಿ ಅಮ್ಮ ಬರ್ತಾಳ ಅಂತ. ಪಾಪ ಮನೆಗೆ ಹೋಗ್ತೀಯಾ? ಹೋಗಲ್ವಾ? ಹೋಗ್ತೀಯಾ? ಇವತ್ತು ಹೋಗ್ತೀನಿ ಅಂತಿದ್ದಾನೆ. ನೆನ್ನೆ ಎಲ್ಲ ಅಳ್ತಿದ್ದ, ಹೋಗಲ್ಲ ಅಂತೇಳಿ. ಅಮ್ಮ ಇಷ್ಟನಾ ಬೇಬಿ ಇಷ್ಟನಾ? ಬೇಬಿ ಹೆಸ್ರೇನು? ನಂದಿನಿ. ನಾನು ಇಲ್ಲಿ ನೋಡ್ಕೊಂಡು ಹೇಳು ಫೋನ್. ಏನು ನನ್ನ ಹೆಸರು? ನಂದಿನಿ. ನೋಡಿ, ಸ್ವಲ್ಪ ಟೊಮೊಟೊ ಸಾರು ಮಾಡಿದೆ. ಬಿಸಿ ಇದೆ, ಮುಟ್ಬೇಡ, ಸ್ಪೂನು ಬಿಸಿ ಇದೆ. ಟೊಮೊಟೊ ಸಾರು ಮಾಡಿದೆ, ಅನ್ನಕ್ಕೆ ಇಟ್ಟಿದ್ದೀನಿ. ಆಟಾಡ್ತಾ ಇದ್ದಾನೆ. ತಣ್ಣಗೆ ಇದೆಯಾ? ಸರಿ. ಇಲ್ಲೇ ಈ ಕಡೆ ಎಲ್ಲ ನೀರು ಚೆಲ್ಲಬಾರ್ದು ಬಂಗಾರ. ಈಗ ಇನ್ನೊಂದು ಸ್ವಲ್ಪ ಸಂಜೆ ಹಂಗೆ ದ್ರಾಕ್ಷಿ ಕೊಡ್ತೀನಿ. ಮತ್ತು ಇದು ಏನೋ ಹಣ್ಣು ಇತ್ತು, ನನಗೆ ಅದು ಹೆಸರು ಗೊತ್ತಿಲ್ಲ, ಚೆನ್ನಾಗಿತ್ತು ಅಂತ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದೆ. ನೆನ್ನೆ ಅರ್ಧ ಕೊಟ್ಟೆ. ಇದು ಸಿಪ್ಪೆ ಈಗಾಗಿದೆ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ, ಸಿಪ್ಪೆ ಸಮೇತ ತಿನ್ಬೋದು. ನೆನ್ನೆ ಅರ್ಧ ಕೊಟ್ಟಿದ್ದೆ, ಇವತ್ತು ಅರ್ಧ ಅಂದ್ಕೊಂಡಿಟ್ಟಿದ್ದೀನಿ. ಸ್ವಲ್ಪ ದ್ರಾಕ್ಷಿನೂ ಒಂದು 4 ಲಿಚಿ ಇದೆ, ಸಂಜೆ ಕೊಡ್ತೀನಿ. ಈಗ ಟೊಮೊಟೊ ಸಾರು ಕುದೀತಾ ಇದೆ. ಕಫ ಕೆಮ್ಮು ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದು. ಬಿದ್ಬಿಡ್ತಾ? ಜಾನಿ ಹೇಳು. ಜಾನಿ ಡುರ್ರ ಅಂದ ಹೇಳು. ಜಾನಿ ಬೇಡ ಹೋಗಿ ನೀನು, ನಾನು ಹೊಸ ಪಾಪ ತರ್ತೀನಿ ಈಗ. ಹೇಳು. ನೀನೇ ಇದೆಯಾ ಕಂದ? ಜಾನಿ ಹೇಳು ಬಂಗಾರ. ಓಪನ್ ಏನು ಮೌತ್ ಓಪನ್ ಮಾಡಿ ನೀನು. ಓಪನ್ ಮಾಡು ಮೌತು, ಬಾಯಿ ಓಪನ್ ಮಾಡು. ಓ ತೂ ಮೂಗಲೆಲ್ಲ ಕೈ ಹಾಕೋ. ತೊಳ್ಕೊ ಕೈ ತೊಳ್ಕೊ. ಆಟಾಡ್ತಾ ಇದೀಯಾ ನೀನು? ಬೇಡ ಕಣೋ, ನನಗೆ ಸಾಕಾಗುತ್ತೆ ಗೊತ್ತಾ. ಅದು ಹೆಂಗೆ ಮಕ್ಕಳೆಲ್ಲ ಚಿಕ್ಕ ಮಕ್ಳು ಇಟ್ಕೊಂಡಿರೋರು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೋ ಗೊತ್ತಿಲ್ಲ. ನನಗೆ 2 ದಿವಸದಿಂದ ಸಾಕಾಯಿತು ನನಗೆ. ನಂಗೆ ಬೇಡ ಇವನು. ನೀನು ಬೇಡ ನನಗೆ? ಬೇಕಾ? ನನ್ನ ಮುತ್ತು ಬಂಗಾರಮ್ಮ ಇದು ನನ್ನ ಮುತ್ತು ಇದು. ತೊಳಿ ಕಂದ. ಬರ್ತಾ ಇದೆ ನೋಡಿ. ಇವಾಗ ಈ ಬಚ್ಚಲಲ್ಲಿ ಶುರು ಆಯ್ತು ಒಂದು. ಇನ್ನು ಅರ್ಧ ಗಂಟೆ ಮಾಡಿಸ್ತೀನಿ. ಇನ್ನು ಅರ್ಧ ಗಂಟೆ ಇಲ್ಲಿ ಆಟ ಆಡ್ಬೇಕು. ಕಾರ್ನೆಲ್ಲ ವಾಶ್ ಮಾಡಿಸಿ, ಕಾರ್ಗೆಲ್ಲ ಆಯ್ತು ಪೂಜೆ ಅಲ್ವಾ ನಾಳೆ. ಆಯ್ತು ಪೂಜೆಗೆ ತೊಳಿಬೇಕಲ್ವ ಕಾರ್ನೆಲ್ಲ. ಕಾರಿಗೆ ಬುಷು ಮಾಡಿಸ್ತಾ ಇದೆಯಾ? ಪುಟ್ಟುದಾ? ಸರಿ. ಪುಟ್ಟದು ನಮ್ಮ ಮನೇಲಿ ಇಲ್ಲ, ನಿಮ್ಮ ಮನೇಲಿ ಇರೋದು ಪುಟ್ಟದು. ಅವ್ರ ಮನೇಲಿ ಪುಟ್ಟು ಮಗ್ಗಿದೆ, ಅದಕ್ಕೆ. ಊಟ ಆಯಿತು. ಊಟ ಆಯ್ತಲ್ವ ಬಂಗಾರ? ಏನು ತಿಂದೆ? ಅನ್ನ ಸಾರು. ಈಗ ಒಂದು ಸ್ವಲ್ಪ ಹೊತ್ತು ಮಲಗಿಸಿ ಎದ್ರೆ ನನ್ನ ಕೊಂದ ಎಲ್ಲ ಹೊಡ್ತಿದೆ ನನ್ನ ಕೂಸಿಗೆ. ವಾಗ್ಮಿ ಬರ್ತಿರೋದು ನೋಡಿ. ವಾಗ್ಮಿ ಅಂತಿದೆ, ಎಷ್ಟು ಚೆನ್ನಾಗಿ ಬರ್ತಿದ್ದಾಳಲ್ವಾ? ಇದು ವಾಗ್ಮಿ ಅಲ್ವಾ? ಸುಮ್ಮನೆ ಬರ್ತಿರೋದಾ ನೋಡಿ, ಸುಮ್ಮನೆ ಬರ್ತಿರೋದಂತೆ. ಚೆನ್ನಾಗಿದ್ದೀಯಾ ಅಂತ ಹೇಳಿ ಕಮೆಂಟ್ ಮಾಡಿ, ಅವಳು ಖುಷಿ ಆಗುತ್ತೆ. ಒಂದು ಹಾರ್ಟ್ ಕೊಡಿ ಒಂದು. ಮಕ್ಕಳು ನೋಡ್ಕೊಳ್ಳೋದು ಯಪ್ಪ ನಮ್ಮ ಕಾಲದಲ್ಲಿ ನಮಗಿಷ್ಟೆಲ್ಲ ರಾಮಾಯಣ ಗೊತ್ತಾಗ್ತಾ ಇರಲಿಲ್ಲ. ಇವ್ರುಗಳಂತೂ ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಯಾವ ರೀತಿ ವೀಡಿಯೋ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಸಣ್ಣ ಮಕ್ಕಳಿರೋರು ವೀಡಿಯೋ ಮಾಡ್ತಾರೆ ಅಂತ ಇವಾಗ ನನಗೆ ಅವ್ರ ಕಷ್ಟ ಏನು ಅಂತ ಅರ್ಥ ಆಗ್ತಾಯಿದೆ ನನಗೆ. ಇವಾಗ ಅಲ್ಲೆಲ್ಲ ಗುಮ್ಮ ಬಂದಿದ್ದಾನೆ, ಗುಡ್ಗಜ್ಜಿ ಬಂದಿದ್ದಾಳೆ, ಸ್ವಲ್ಪ ಹೊತ್ತು ಹಚ್ಚಿ ಮಾಡು. ಎಷ್ಟು ಕಷ್ಟಪಡ್ತಾರೆ. ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಏನಪ್ಪ?
ಬೈಕಲ್ಲ, ಬೈಕು ಪಪ್ಪ ಬರ್ತಾನೆ ಇವಾಗ, ಮಲ್ಕೊ. ಬೈಕು ಮನೆ ಹತ್ರ ಇದೆ, ಬರ್ತಾನೆ ಪಪ್ಪ, ಮಲ್ಕೊ. ಪಪ್ಪ ಮನೆ ಹತ್ರ ಇದೆ ಬೈಕು, ಪಪ್ಪ ಮನೆ ಹತ್ರ ಇದೆ ಬೈಕು. ನಿನ್ನ ಕೈಲಿರೋದು ಏನಿದು? ಇದೇನು ಕಾರು? ಏನಾದರೂ ಒಂದು ಕಾರ್ ಕೈಯಲ್ಲಿ ಇರಲೇಬೇಕು ಮಲ್ಕೊಳ್ಳುವಾಗ. ಇದೇನು ಕಾರು? ಪಿಕಪ್ ಟ್ರಕ್ ಅಂತೆ ನೋಡಿ ಇದು. ನನಗೆ ಗೊತ್ತಿರಲಿಲ್ಲ, ಅವನೇ ಹೇಳಿದ್ದು ಪಿಕಪ್ ಟ್ರಕ್ ಇದು ಅಂತ. ಮನೆಯೆಲ್ಲ ಕಾರು ಕಾರು ಕಾರು. ನಮ್ಮದು ಸಂಪಿದೆಯಲ್ವಾ ಥಂಡಿ ಅಂತ ನಾನು ಡಬ್ಬಲ್ದು ಒಂದು ಮ್ಯಾಟ್ ಹಾಕಿ ಡಬ್ಬಲ್ ರಗ್ಗು ದೊಡ್ಡದಿರೋದನ್ನ ಮಡಚಿ ಹಾಕಿದ್ದೀನಿ, ಥಂಡಿ ಆಗಬಾರ್ದು ಮಕ್ಕಳಿಗೆ ಅಂತ. ಅಲ್ಲಿ ಹುಡ್ಕಜ್ಜಿ ಬಂದಿದ್ದಾಳೆ ಇವಾಗ, ತಾಚಿ ಮಾಡಿದ್ದಾಳು, ಆಮೇಲೆ ಹೋಗೋಣ. ನನಗೆ ಏನಿದು? ಇದು ಕೈಯಲ್ಲಿರೋದೇನು? ಇದೇನಿದು? ಥರ್ಮಾಮೀಟರ್ ಅಂತೆ ನೋಡಿ. ಏನು ಮಾಡೋದು ಅದನ್ನು? ಚುಯಿ ಮಾಡೋದಂತೆ ನೋಡಿ. ನನ್ನ ಮಗಳಂದ್ಲು ನಿಮ್ಗೆ ವಾರ ಪೂರ್ತಿ ಪೌಡರ್, ನಂದು ಎಲ್ಲ ಪೌಡರ್ಗಳೆಲ್ಲ ಮಾಡೋದು ಉರಿಯೋದೆಲ್ಲ ಇರುತ್ತೆ, ಬೇಡಮ್ಮ ಅಂದ್ಲು. ನಾನು ಏನಾಗಲ್ಲ, ಕರ್ಕೊಂಡು ಬಂದುಬಿಡಿ ಇವ್ರ ಜೊತೆಲಿ ಶನಿವಾರ ಭಾನುವಾರ ಆರಾಮಾಗಿ ಆಡ್ಕೊಂಡಿರ್ತೀನಿ ಅಂತೇಳ್ಬಿಟ್ಟು ಮಲಗ್ತೀನಿ ನೋಡಿರಿ, ಮಾತಾಡಬಾರ್ದು. ಮಲಗಿಸ್ತಾಯಿದ್ದೀನಿ ಬಾ. ನೆನೆಲ್ಲ ಮಾಲಕ್ಕೆ ಕರ್ಕೊಂಡೋಗಿದ್ದೆ, ಇವತ್ತೆಲ್ಲೂ ಇಲ್ಲ. ಸಂಜೆ ಬಂದು ಕರ್ಕೊಂಡೋಗ್ತಾಳೆ. ಅವಳಲ್ಲೇನೋ ಡ್ರಾಯಿಂಗ್ ಮಾಡ್ತಾ ಕೂತಿದ್ದಾಳೆ ನೋಡಿ. ನಾನು ನಿಮ್ಮ ಹತ್ರ ವೀಡಿಯೋದಲ್ಲಿ ಮಾತಾಡ್ತಿರೋದಕ್ಕೆ ಅವನಿಗೆ ಕೋಪ. ಅವನ ಹತ್ರ ಮಾತಾಡ್ತಾ ಮಲಗಿಸ್ಬೇಕು. ಅದಕ್ಕೆ ನೆನ್ನೆಲ್ಲ ಮಾಲಕ್ಕೆ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಡು ಕರ್ಕೊಂಡು ಬಂದೆ. ಶನಿವಾರ ಬಂದರು, ಶನಿವಾರ ಬೆಳಗ್ಗೆ. ಇನ್ನಿವತ್ತು ಸಂಜೆ ಕರ್ಕೊಂಡು ಹೋಗ್ತಾಳೆ. ಒಂದು ವಾರ, ಒಂದು ಭಾನುವಾರ ನನಗೆ ಕೊರಿಯರ್ ಬೇರೆ ಇರಲ್ಲ, ಸ್ವಲ್ಪ ಆರಾಮಾಗಿ ಮಕ್ಕಳ ಜೊತೆಲಿ ಆಟ ಆಡ್ತಾ ಇರ್ಬೋದಲ್ವಾ ಅಂಥೇಳಿ ಕರ್ಕೊಂಡು ಬಂದುಬಿಡಮ್ಮ. ಇನ್ನೂ ಚೆನ್ನಾಗಿ ಮಾಡ್ತಾ ಬಂಗಾರ ನೋಡಿ, ಇನ್ನೂ ಎಷ್ಟು ಚೆನ್ನಾಗಿ ಮಾಡಿದ್ವಿ. ಹಂಗೆ ಮಾಡಬಾರ್ದು, ಹಾಳು ಮಾಡಬಾರ್ದು. ಒಂದು ಹಾರ್ಟ್ ಕೊಡಿ, ಈ ಚಿತ್ರ ನೋಡೋರು ಹಾರ್ಟ್ ಕೊಡಿ ನೋಡಿ. ಯಾರು ಮಾಡಿದ್ದು ಬಂಗಾರಿ ಅದು? ಜಾಣೆ, ಚೆನ್ನಾಗಿ ಮಾಡಿದ್ಯಾ. ಕ್ಲಾಸ್ಗೆ ಹೋಗ್ತೀಯ ನೀನು? ಡ್ರಾಯಿಂಗ್ ಕ್ಲಾಸ್ಗೆ ಫೋನ್ ನೋಡ್ಕೊಂಡು ಮಾಡೋದಾ? ಮತ್ತೆ ಹಂಗೆ ಮಾಡ್ತೀಯಾ ಬಂಗಾರ? ಜಾಣೆ, ಥ್ಯಾಂಕ್ ಯು. ನೋಡಿ, ನಿಜವಾಗ್ಲೂ ಎಷ್ಟು ಒಂದು 50 ಜನಕ್ಕೆ 100 ಜನಕ್ಕೆ ಅಡುಗೆನೂ ಮಾಡ್ಬೋದು, ಎಷ್ಟು ಕೆಲಸ ಇದ್ರೂ ಮುಗಿಸ್ಬೋದು. ಇವರಿಬ್ಬರನ್ನ ನೋಡ್ಕೊಳ್ಳೋದು, ಸಣ್ಣ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ನನಗಂತೂ. ನಿನ್ನೆಯಿಂದ ಅಂದರೆ ಏನು ಆಟ ಮಾಡಲ್ಲ, ಅಮ್ಮನ ಕೇಳಲ್ಲ, ಅಪ್ಪನ ಕೇಳಲ್ಲ, ಯಾರು ಇಲ್ಲ. ಆಟ ಆಡ್ತಾ ಇರ್ಬೇಕಾದ್ರೆ ಅವನ ಜೊತೆಲೇ ಇರಬೇಕು, ಆಟ ಆಡ್ಕೊಂಡಿರ್ಬೇಕು. ನಾನು ಅಡುಗೆ ಮನೆಗೆ ಹೋಗ್ಲಾ, ಕೆಲಸ ಮಾಡ್ಲಾ? ನೋಡಿ, ನಾನು ಬರ್ತೀನಿ ಅಂತಾನೆ. ಏನ್ ಗೊತ್ತಾ ಬೇಬಿ, ಒಂದ್ ದಿವಸ ನಿಂಗೆ ನೆನಪಿಲ್ಲ ಇದು, ನೀನು ತಾಚಿ ಮಾಡಿದ್ದೆ, ಇವನು ಸ್ವಲ್ಪ ಕಣ್ಬಿಟ್ಕೊಂಡಿದ್ದ, ನಾನು ತುಂಬ ಕಣ್ಬಿಟ್ಕೊಂಡಿದ್ದೆ. ಅವಾಗ ಅವನು ನಿದ್ದೆ ಕಣ್ಣಲ್ಲಿ ಏನಂತಿದ್ದ ಅಂದರೆ, ಅಮ್ಮ ನಂಗೆ ಕಾರ್ ಕೊಡಿಸು ಅಮ್ಮ ಬಾಯ್ಲಿ ಅಂತ ಕಿರ್ಚುತ್ತಿದ್ದ. ಆಮೇಲೆ ನಗ್ತಿದ್ದ. ಡೀಪ್ ಸ್ಲೀಪಲ್ಲಿ. ಡೀಪ್ ಸ್ಲೀಪಲ್ಲ ಏನು ಗೊತ್ತಾ, ಇವನ್ ಹಿಂಗಂತ ಅಂದು ನಂಗೆ ನಿದ್ದೆ ಬರ್ತಿದೆ, ಇವನಿಗೆ ನಿದ್ದೆ ಬರ್ತಿಲ್ಲ. 4 ಗಂಟೆ ಅಂತ ಹಿಂಗಂತ ಇದೀನಿ, ನಾನೇ ತೂಕಡಿಸ್ತಾ ಇದ್ದೀನಿ. ನಾನು ಹಿಂಗೆ ಅಂದಿದ ತಕ್ಷಣ ಬೇಬಿ ಮಾತಾಡು ಅಂತಾನೆ. ಏನ್ ಮಾಡ್ಲಿ ಹುಡ್ಗನ್ ಜೊತೆ ಅಲ್ಲ? ಹೌದು, ತರ್ಲೆ ಅಂದ್ರೆ ತರ್ಲೆ. ನಿನ್ನ ಹೆಸರೇನು? ಪಬೋ ಅಂತೆ ನೋಡಿ. ನಿನ್ನ ಹೆಸರೇನಮ್ಮ? ಜೋರಾಗಿಂದೆ, ದೂರದಿಂದ. ನಿನ್ನ ಹೆಸರೇನು? ಅಕ್ಕ ಹೆಸರೇನು? ಮಾಮಿ ಅಕ್ಕ. ಅಮ್ಮ ಹೆಸರೇನು? ಪಪ್ಪ ಹೆಸರೇನು? ನನ್ನ ಹೆಸರೇನು? ಅಜ್ಜಿ ಹೆಸರೇನು? ಅಜ್ಜ ಹೆಸರೇನು? ಅಜ್ಜ ಹೆಸರೇನು? ಬಂಗಾರ. ಇದು ಇವರ ಹೆಸರು ಬಂಗಾರ. ಏನಿಲ್ಲ ಇರೋ. ನಿಂಗೆ ಯಾವ ಕಲರ್ ಇಷ್ಟ? ಯಾವ ಕಲರ್? ಯಾವನ ನೀನು? ನೋಡಿ,
ಕಣ್ಮುಚ್ಚೋ, ಕಣ್ಮುಚ್ಚು, ಟಚ್ ಮಾಡು. ನಮಗೆ ನಿದ್ದೆ ಬರುತ್ತೆ ಹೊರತು ಇವನು ನಿದ್ದೆ ಬರಲ್ಲ. ನಿದ್ದೆ ಬಂದಿದೆ, ಮಲ್ಗಕ್ಕೆ ನೋಡಿ ಏನೋ ಯೋಚನೆ. ನಮ್ಮ ಬೇಬಿಗೆ ಯಾವಾಗ ಗೋಲ್ಡನ್ ಬಟನ್ ಬರುತ್ತೆ ಅಂತ ನನಗೆ ಯೋಚನೆ ಇಲ್ಲ, ಇವನಿಗೆ ಯೋಚನೆ.